ಆ ಭಾಷೆ ಉದ್ಯೋಗದ ಭಾಷೆ ಆಗಿರಬೇಕು, ಆ ಭಾಷೆ ಅನ್ನದ ಭಾಷೆ ಆಗಿರಬೇಕು, ಮಾತ್ರ ಅದು ಉಳಿಯೋಕೆ ಬೆಳೆಯೋಕೆ ಸಾಧ್ಯ. ಕನ್ನಡಿಗರಿಗೆ 100% ಮೀಸಲಾತಿ ಕೇಳಬೇಕು. ಇದು ಕನ್ನಡಿಗರ ಅಧಿಕಾರ, ಅವರ ಹಕ್ಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಾನು ಸೂಪರ್ ಸ್ಟಾರ್ ಆಗಿ ಹುಟ್ಟಲಿಲ್ಲ, ಮೊದಲು ಕನ್ನಡಿಗನಾಗಿ ನಾನು ಹುಟ್ಟಿರೋದು. ಎಲ್ಲ ಸರ್ಕಾರಗಳ ಮುಂದೆ ಕನ್ನಡಿಗರ ಕೂಗನ್ನ ಮುಟ್ಟಿಸುವ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿಕೊಂಡು ಬಂತು. ಒಂದು ದಿನಕ್ಕೆ ಸುಮಾರು 10,000ಕ್ಕೂ ಹೆಚ್ಚು ಜನ ಭಾಷಾ ಅಲ್ಪಸಂಖ್ಯಾತರು ಬೆಂಗಳೂರಿಗೆ, ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಕೆಲವು ದಿನ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಕರ್ನಾಟಕ ಕೈಗಾರಿಕಾ ಉದ್ಯೋಗ ನಿಯಮ ಅದನ್ನು ತಿದ್ದುಪಡಿ ತಂದು ಸಿ ಮತ್ತು ಡಿ ಗ್ರೂಪ್ಗಳಲ್ಲಿ ಕನ್ನಡಿಗರಿಗೆ 100% ಮೀಸಲಾತಿ ಕೊಡಬೇಕು ಅಂತ ಹೇಳಿದರು. ಇದು ಒಂದು ಐತಿಹಾಸಿಕ ಮತ್ತು ನಾವೆಲ್ಲ ಖುಷಿ ಪಡುವಂತ ವಿಷಯ. ಆದರೆ ಆ ತಿದ್ದುಪಡಿನ ಆದಷ್ಟು ಬೇಗ ಸಂಪುಟದ ಮುಂದೆ ಬರಬೇಕು, ಆದಷ್ಟು ಬೇಗ ಅನುಮೋದನೆ ಆಗಬೇಕು, ಆದಷ್ಟು ಬೇಗ ಅದು ಚಾಲನೆಗೆ ಬರಬೇಕು. ಅಲ್ಲಿ ತನಕ ನಾವು ಸುಮ್ಮನೆ ಇರಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಾನು ಮುಂದೆ ಒಂದು ಮಾತು ಹೇಳ್ತೀನಿ. ಒಂದು ಭಾಷೆ ಮೇಲೆ ಒಂದು ಭಾಷೆ ಉಳಿಬೇಕು, ಬೆಳಿಬೇಕು ಅಂತ ಅದಕ್ಕೆ 2 ಕಾರಣ ಇರುತ್ತೆ. ಮೊದಲನೇದಾಗಿ ಆ ಭಾಷೆ ಮೇಲೆ ಇರೋ ಅಭಿಮಾನ, ಆ ಭಾಷೆ ಮೇಲೆ ಇರೋ ಪ್ರೀತಿ, ಆ ಭಾಷೆ ಮೇಲೆ ಇರೋ ಹೆಮ್ಮೆ, ಆ ಭಾಷೆ ಮೇಲೆ ಇರೋ ಒಲವು. ಎರಡನೇದಾಗಿ ಅತಿ ಮುಖ್ಯವಾದ ಕಾರಣ ಏನಂದ್ರೆ ಆ ಭಾಷೆ ಉದ್ಯೋಗದ ಭಾಷೆ ಆಗಿರಬೇಕು, ಆ ಭಾಷೆ ಅನ್ನದ ಭಾಷೆ ಆಗಿರಬೇಕು, ಮಾತ್ರ ಅದು ಉಳಿಯೋಕೆ ಬೆಳೆಯೋಕೆ ಸಾಧ್ಯ. ಆದ್ರಿಂದ ಈ ನೆಲದ, ಈ ಜಲದ, ಈ ಜನರ, ರಾಜ್ಯದ ಸೌಲಭ್ಯಗಳನ್ನ ಉಪಯೋಗಿಸ್ಕೊಳ್ಳೋಕೆ ಕೈಗಾರಿಕೆಗಳು ಏನಾದರೂ ಪ್ರಯತ್ನ ಪಟ್ಟರೆ ಕನ್ನಡಿಗರಿಗೆ 100% ಮೀಸಲಾತಿ ಕೊಳ್ಳೇಬೇಕು ಅಂತ ಅದು ಅವರ ಕರ್ತವ್ಯ. ಆದರೆ ಅದೇ ರೀತಿ ಕನ್ನಡಿಗರಿಗೆ 100% ಮೀಸಲಾತಿ ಕೇಳಬೇಕು. ಇದು ಕನ್ನಡಿಗರ ಅಧಿಕಾರ, ಅವರ ಹಕ್ಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲರೂ ಕೇಳ್ತಾರೆ, ನೀವೊಬ್ಬರು ಕಲಾವಿದರಾಗಿ, ಸ್ಟಾರ್ ಆಗಿ ಯಾಕೆ ನೀವು ಕನ್ನಡ ಪರ ಸಂಘಟನೆಗಳಿಗೆ, ರಕ್ಷಣಾ ವೇದಿಕೆಗೆ ಯಾವುದೇ ಒಂದು ಕಾರ್ಯಕ್ರಮಗಳಾದ್ರೂ ಹೋಗ್ತೀರಾ ಅಂತ. ಅವರೆಲ್ಲರಿಗೂ ನಾನು ಹೇಳೋದು ಒಂದೇ ಮಾತು, ನಾನು ಸೂಪರ್ ಸ್ಟಾರ್ ಆಗಿ ಹುಟ್ಟಲಿಲ್ಲ, ಮೊದಲು ಕನ್ನಡಿಗನಾಗಿ ನಾನು ಹುಟ್ಟಿರೋದು. ಕನ್ನಡಿಗನಾಗಿ ಹುಟ್ಟಿದ ಮೇಲೆ, ಕನ್ನಡ ಸಿನಿಮಾಗಳು ಮಾಡಿದ ಮೇಲೆ ಕನ್ನಡದ ಜನರು ನನ್ನನ್ನು ಸ್ವೀಕರಿಸಿದ್ದಾರೆ ಮನೆ ಮಗ ಅಂತ. ಕನ್ನಡದ ಜನರು ನನ್ನನ್ನು ಸ್ಟಾರ್ ಆಗಿ ಮಾಡಿದ್ದಾರೆ. ಸೊ ಹಾಗಾಗಿ ಕನ್ನಡದ ಜನರಿಗೆ, ಕನ್ನಡದ ನೆಲ ಜಲಕ್ಕೆ ಏನೇ ತೊಂದರೆ ಬಂದರೂ ಸಹ ನಾನು ತೊಡೆ ತಟ್ಟು ನಿಂತ್ಕೋತೀನಿ, ನನ್ನ ಮೀಸೆ ತಿರುಗಿ ನಿಂತ್ಕೋತೀನಿ, ಹೆಮ್ಮೆಯಿಂದ ನಾನು ಕನ್ನಡಿಗ ಅಂತ ಹೇಳ್ಕೊಳ್ತೀನಿ. ಆ ಹಕ್ಕು ನನಗಿದೆ, ಆ ಧೈರ್ಯನೂ ನನಗಿದೆ. ಇವತ್ತು ನೀವು ಯಾವುದೇ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಬ್ಯಾಂಕ್ಗಳಿಗೆ ಹೋದ್ರೆ ಅಲ್ಲಿ ಉದ್ಯೋಗ ಅಂತ ಬಂದಾಗ ಬರೀ ಪಿಯೂನ್ಗಳು, ವಾಚ್ಮ್ಯಾನ್ಗಳು, ಕಸ ಗುಡಿಸೋರು ಇಷ್ಟೇ ಇರ್ತಾರೆ. ಉದ್ಯೋಗ ಅಂತ ಸಿಕ್ಕಿದ್ರೆ ಕನ್ನಡಿಗರು ಅಂತಿದ್ರೆ ಇಷ್ಟೇ ಜನ. ನಮ್ಮ ತಂದೆ ತಾಯಿಗಳು, ನಿಮ್ಮ ತಂದೆ ತಾಯಿಗಳು ಬ್ಯಾಂಕ್ಗೆ ಹೋದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲ, ಆ ಅರ್ಜಿನ ತುಂಬೋದಕ್ಕೆ ಅವ್ರಿಗೆ ಬರಲ್ಲ. ಅಂಥವ್ರಿಗೆ ಸಹಾಯ ಮಾಡೋದು ಸಹ ಅಲ್ಲಿ ಯಾರು ಪಿಯೋನ್ಗಳಿರ್ತಾರೆ, ವಾಚ್ಮ್ಯಾನ್ಗಳಿರ್ತಾರೆ, ಕಸ ಗುಡಿಸೋರು ಇರ್ತಾರೆ, ಅವ್ರಿಗೂ ಬರಲಿಲ್ಲ ಅಂದ್ರೆ ಅವ್ರ ಮ್ಯಾನೇಜರ್ ಹತ್ರ ಕರ್ಕೊಂಡೋಗಿ ಇವರು ನಮ್ಮವರು, ಇಂಥವರು, ಇವ್ರಿಗೇನೋ ಆಗ್ಬೇಕಾಗಿದೆ, ದಯವಿಟ್ಟು ಮಾಡಿಕೊಡಿ ಅಂತಾರೆ. ಈ ಒಂದು ಕಾರಣದಿಂದಾನೇ ಏನಾಯ್ತು ಅಂದ್ರೆ ಎಲ್ಲರೂ ಸಹ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಖಾತೆಗಳನ್ನೇ ಮುಚ್ಚಿಬಿಟ್ರು. ಎಲ್ಲ ಮಲ್ಟಿನ್ಯಾಷನಲ್ ಬ್ಯಾಂಕ್ಗಳಿಗೆ ಹೋಗ್ಬಿಟ್ರು. ಯಾಕಂದ್ರೆ ಅಲ್ಲಿ ನಿಮಗೆ ಸುಲಭ, ಕನ್ನಡದವರೇ ಆಗಿರ್ಬೋದು, ಇನ್ನೊಬ್ಬರೇ ಆಗಿರ್ಬೋದು, ನಿಮ್ಮ ಮನೆಗೆ ಬಂದು ನಿಮ್ಗೆ ಏನು ಬೇಕೆಲ್ಲ ಮಾಡಿಕೊಟ್ಟು ಹೋಗ್ತಾರೆ. ಹೊಸ ಆ್ಯಪ್ಗಳು ಬೇರೆ ಬಂದಿದೆ ಈಗ. ಆ ಆ್ಯಪ್ಗಳನ್ನ ನಮ್ಮ ದುರದೃಷ್ಟಕ್ಕೆ ಕನ್ನಡದಲ್ಲೂ ಸಹ ಮಾಡಿಲ್ಲ.
ಅದು ಸಹ ಇಂಗ್ಲಿಷಲ್ಲೇ ಇದೆ. ನಾವು ವಿದ್ಯಾವಂತರು, ನಾವು ಓದಿರೋರು ಈ ಜನರೇಷನ್ಗೆ ಆ್ಯಪ್ ಅಲ್ಲಿ ಕೆಲವೊಂದ್ಸರಿ ಆಪರೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ವಿದ್ಯೆ ಇಲ್ಲದೆ ಇರ್ತಕ್ಕಂಥ ನಮ್ಮ ತಂದೆ ತಾಯಿಗಳಾಗಿರ್ಬೋದು, ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ಯಾವ ರೀತಿ ಅದನ್ನ ಫೇಸ್ ಮಾಡಬೇಕು. ಈವನ್ ಪೋಸ್ಟ್ ಆಫೀಸ್ಗಳಿಗೆ ಪಿಂಚಣಿ ತಗೊಳೋದಕ್ಕೆ ಹೋದ್ರೆ, ವಿಧವಾ ವೇತನ ತಗೊಳಕ್ ಹೋದ್ರೆ ಅವ್ರಿಗೆ ಗೊತ್ತಾಗಲ್ಲ ಯಾವ ರೀತಿ ತಗೊಳ್ಬೇಕು ಅಂತ. ಕಾರಣ ಏನು ಅಂದ್ರೆ ಅಲ್ಲಿ ತಿಳಿಸಿ ಹೇಳೋಂಥ ಕನ್ನಡಿಗರು ಇಲ್ವೇ ಇಲ್ಲ. ಬರೀ ತಮಿಳವ್ರು ಇರ್ತಾರೆ, ತೆಲುಗವ್ರು ಇರ್ತಾರೆ, ಮರಾಠಿಗಳಿರ್ತಾರೆ, ಬಿಹಾರಿಗಳಿರ್ತಾರೆ. ಅವರನ್ನ ನೀವಿಲ್ಲಿ ಅಪಾಯಿಂಟ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಕೆಲವೊಂದು ಹುದ್ದೆಗಳಿಗೆ ದಯವಿಟ್ಟು ಕನ್ನಡಿಗರನ್ನೇ ನೀವು ಅಪಾಯಿಂಟ್ ಮಾಡಬೇಕು ಅಂತ ಹೇಳ್ತೀನಿ. ಇದು ಯಾಕಿದು ನಮ್ಮ ತಮಿಳುನಾಡಲ್ಲಿಲ್ಲ, ತೆಲುಗಲ್ಲಿಲ್ಲ, ಮಹಾರಾಷ್ಟ್ರಕ್ಕೆ ಹೋದ್ರೆ ಮಹಾರಾಷ್ಟ್ರದಲ್ಲಿಲ್ಲ? ಯಾಕಂದ್ರೆ ಅಲ್ಲಿನ ರಾಜಕಾರಣಿಗಳಿಗೆ, ಅಲ್ಲಿರ್ತಕ್ಕಂಥ ಪರಿಸರ ಪ್ರೇಮಿಗಳಿಗೆ, ಅಲ್ಲಿ ಲೋಕಲ್ ಲೀಡರ್ಗಳಿಗೆ ಗೊತ್ತು. ಅವರಿಗೆ ಇಲ್ಲಿ ನಮ್ಮ ಜನನ್ನ ನಾವು ನೇಮಿಸ್ಕೊಳ್ಬೇಕು, ಶಿಫಾರಸ್ ಮಾಡ್ತಾರೆ. ಆದ್ರೆ ಒಂದು ಕರ್ನಾಟಕದಲ್ಲಿ ಮಾತ್ರ ನಾವು ನಮ್ಮ ಭಾಷೆ 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 ಅಂತ ಹೋರಾಡೋದು, ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡಿ ಅಂತ ಹೋರಾಡೋದು, ಇವೆಲ್ಲನೂ ಆಗ್ತಾ ಇರೋದು ಕರ್ನಾಟಕದಲ್ಲಿ. ಬಂಧುಗಳೇ, ನಾವು ಸಹ ಕರವೆಯ ಉದಯವಾದ ಆವತ್ತಿನಿಂದ ಇವತ್ತಿನವರೆಗೂ ನಿರಂತರವಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆಗಬೇಕು ಅಂತ ಹೇಳಿ ನಿರಂತರವಾಗಿ ಬಂದಂಥ ಎಲ್ಲ ಸರ್ಕಾರಗಳ ಮುಂದೆ ನಮ್ಮ ಹಕ್ಕೊತ್ತಾಯವನ್ನು ಮಾಡಿಕೊಂಡೇ ಬಂತು. ಎಲ್ಲ ಸರ್ಕಾರಗಳ ಮುಂದೆ ಕನ್ನಡಿಗರ ಕೂಗನ್ನ ಮುಟ್ಟಿಸುವ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿಕೊಂಡು ಬಂತು. ಸುಮಾರು 25 ವರ್ಷಗಳಲ್ಲಿ ಬಂದಂತ ಎಲ್ಲ ಸರ್ಕಾರಗಳ ಮುಂದೆಯೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಈ ಕೂಗನ್ನ ಅವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿಕೊಂಡು ಬಂದಿದೆ. ಆದ್ರೆ ಇವತ್ತು ಹೆಚ್ಚು ಹೆಚ್ಚು ಎಲ್ಲ ವಲಯಗಳಲ್ಲಿ ಕೇಳಿ ಬರ್ತಿರೋ ವಿಚಾರ ಏನು ಅಂದ್ರೆ, ಮುಂದಿನ ದಿನಗಳಲ್ಲಿ ಈಗ ಬರ್ತಿರುವಂತ ವಲಸೆಯಿಂದ ಆಗಿ ಒಂದು ಕಾಲಕ್ಕೆ ದಕ್ಷಿಣ ಭಾರತದ ರಾಜ್ಯಗಳಿಂದ ಬಂದಂತ ವಲಸೆ ಆದ್ರೆ ಇವತ್ತು ಉತ್ತರದ ಹಿಂದಿ ರಾಜ್ಯಗಳಿಂದ ಬರ್ತಿರುವಂತ ವಲಸೆ ಇದೆಯಲ್ಲ, ಈಗ ತಾನೇ ನಮ್ಮ ಗೌರವಾಧ್ಯಕ್ಷರಾಗಿರುವಂತಹ ಅರುಣಾಚಲಂ ಅವರು ಹೇಳಿದ್ರಲ್ಲ, ಒಂದು ದಿನಕ್ಕೆ ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರೆ ಒಂದು ದಿನಕ್ಕೆ ಸುಮಾರು 10,000ಕ್ಕೂ ಹೆಚ್ಚು ಜನ ಭಾಷಾ ಅಲ್ಪಸಂಖ್ಯಾತರು ಬೆಂಗಳೂರಿಗೆ, ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅವರ ಬರುವಿಕೆಯಿಂದ ಆಗಿ ಇಡೀ ಎಲ್ಲ ಉದ್ಯಮಗಳಲ್ಲಿ ಕನ್ನಡದ ಮಕ್ಕಳು ತನ್ನ ಬದುಕನ್ನ ಕಳ್ಕೋತಾ ಇದ್ದಾರೆ. ತನ್ನ ಬದುಕನ್ನ ಕಟ್ಕೊಳ್ಳಿಕ್ಕೆ ಆಗದೆ ಕನ್ನಡಿಗರು ಕರ್ನಾಟಕದಿಂದ ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ವಲಸೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ಕರ್ನಾಟಕದ ಅನೇಕ ಜನ ಭಾರತದ ಅನೇಕ ರಾಜ್ಯಗಳಿಗೆ ವಲಸೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಮ್ಮ ನೆಲದಲ್ಲಿ ನಮ್ಮ ನೆಲದ ಮಕ್ಕಳಿಗೆ ಬದುಕು ಸಿದ್ದೆ ಹೋದ್ರೆ, ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಹೋದ್ರೆ ನಾಳೆ ನಮ್ಮ ಮಕ್ಕಳು ನಮಗೆ ಶಾಪ ಹಾಕ್ತಾರೆ. ಯಾಕಂದ್ರೆ ನಮ್ಮ ನೆಲದಲ್ಲಿ ನಮಗೆ ಬದುಕು ಕಟ್ಟಿಕೊಳ್ಳುವಂತ ಅವಕಾಶಕ್ಕೆ ಒಂದು ಕಾಯ್ದೆ ಮಾಡಲಿಲ್ವಲ್ಲ ಅನ್ನುವ ನಮ್ಮ ಮಕ್ಕಳ ಕೂಗು, ನೋವು ಅವತ್ತು ಅದು ಶಾಪವಾಗಿ ಪರಿಗಣಿಸುತ್ತೆ. ಆಗ ಹಾಕೋದು ಬೇಡ ಅನ್ನುವ ತೀರ್ಮಾನಕ್ಕೆ ನಾವು ಕನ್ನಡಿಗರು ಬರೋದಾದ್ರೆ, ಕನ್ನಡಿಗರು ಗಟ್ಟಿಯಾಗಿ ನಿಂತು ಯಾವ ಡಿಸೆಂಬರ್ 27ನೇ ತಾರೀಕು ಇಡೀ ಕರ್ನಾಟಕದ ಒಳಗಡೆ ನಾಮಫಲಕದಲ್ಲಿ 60% ಕನ್ನಡ ಬರಬೇಕು ಅಂತ ಹೇಳಿ ಬೀದಿಗೆ ಇಳಿದು ಅವತ್ತು ಹೋರಾಟ ಮಾಡಿ ನಾವೆಲ್ಲ ಜೈಲ್ ಸೇರಿದ್ವಲ್ಲ, ನಮ್ಮ ಮೇಲೆ 100 ಕೇಸ್ ಹಾಕಿರಲ್ಲ, ಅದರ ಪರಿಣಾಮ ಇವತ್ತು ಇಡೀ ಕರ್ನಾಟಕದ ಒಳಗಡೆ ಕನ್ನಡ ವಿಜೃಂಭಿಸ್ತಾ ಇದೆ.